ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 13 ಜೂನ್ ಇಂಡಿಯನ್ ಮಾರ್ಕೆಟ್ ಒಂದು ದೊಡ್ಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಸೊ ಈ ಓಪನಿಂಗ್ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಥವಾ ನಾವು ನಿನ್ನೆ ಮಲಗಬೇಕಾದ್ರೆ ಕೂಡ ನಾವು ಈ ರೀತಿಯ ಒಂದು ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ನಿನ್ನೆ ಮಲಗಬೇಕಾದ್ರೆ ನಿನ್ನೆ ನಮ್ಮ ಗಿಫ್ಟ್ ನಿಫ್ಟಿ ಒಂದು ಒಳ್ಳೆ ರಿಕವರಿ ಕಂಡು 25,000 ಹತ್ರ ಕ್ಲೋಸಿಂಗ್ ನ ಕಂಡಿತ್ತು. ಇವತ್ತು ಬೆಳಿಗ್ಗೆ 6:30 ಗಿಫ್ಟ್ ನಿಫ್ಟಿ ಓಪನ್ ಆಗ್ತಿದ್ದಂಗೆ 6:30ರಿಂದಾನೆ ಇಲ್ಲಿ ಅರೌಂಡ್ 150 ಪಾಯಿಂಟ್ಸ್ ಗ್ಯಾಪ್ ಅನ್ನ ತೋರಿಸ್ತಾ ಇತ್ತು. ಅಲ್ಲಿಂದ ಅದು ನಿಧಾನವಾಗಿ ಹೆಚ್ಚಾಗ್ತಾ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋ ಸಮಯದಲ್ಲಿ ನಿಯರ್ 400 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು. ಅದಾದ್ಮೇಲೆ ನಾವು ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ನಿಫ್ಟಿ ಡೈರೆಕ್ಟ್ ಆಗಿ 400 ಪಾಯಿಂಟ್ಸ್ ಗ್ಯಾಪ್ ಡೌನ್ ನ ತೋರಿಸ್ತು. ನಿಫ್ಟಿ 400 ಪಾಯಿಂಟ್ಸ್ ಅಂದ್ರೆ ಬ್ಯಾಂಕ್ ನಿಫ್ಟಿ 900 ಪಾಯಿಂಟ್ಸ್, ಸೆನ್ಸೆಕ್ಸ್ 1200 ಪಾಯಿಂಟ್ಸ್ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 266 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಪ್ರೀ ಓಪನಿಂಗ್ ಸೆಷನ್ ನ ತೋರಿಸ್ತಾ ಇತ್ತು. ಇನ್ನು ಗೋಲ್ಡ್ ಇವತ್ತಿನ ದಿನ ಓಪನಿಂಗ್ ಅಲ್ಲೇ ಇದು 1.85% ನಿಯರ್ಲಿ 2% ಪಾಸಿಟಿವ್ ಅಲ್ಲಿ ಓಪನಿಂಗ್ ನ ಇಲ್ಲಿ ತೋರಿಸ್ತಾ ಇತ್ತು. ಸೊ ಇದ್ರ ಕಾರಣ ಏನು ಅಂತ ನಾವು ನೋಡೋದಾದ್ರೆ ನಾವು ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಇಲ್ಲಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಸೊ ಅದರ ಡೀಟೇಲ್ಸ್ ಇಲ್ಲಿ ನಾನು ಕೊಟ್ಟಿದ್ದೆ. ಅದಾದ್ಮೇಲೆ ಇಂಡಿಯಾ ಮಾರ್ಕೆಟ್ ನಿಯರ್ 300 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ವಿ. ಅದಾದ್ಮೇಲೆ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಇನ್ನು ಹೆಚ್ಚಿನ ಕರೆಕ್ಷನ್ ನಾವು ನೋಡಿದ್ವಿ. ಸೊ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿಗೆ ಬರ್ತೀನಿ. ಸೊ ನಿಫ್ಟಿ ಡೈರೆಕ್ಟ್ ಆಗಿ ಓಪನ್ ಆಗಿದ್ದು ನಿಯರ್ 24,500 ಹತ್ರ. ಸೊ ಇವತ್ತಿನ ದಿನದ ಲೋ ಬಂದು 24,508 ಹಾಗೂ ದಿನದ ಲೋ ಕೂಡ ಅದೇ ಆಗಿತ್ತು 24,508. ಸೊ ಅಲ್ಲಿಂದನೇ ಮೊದಲನೇ 15 ನಿಮಿಷದಲ್ಲಿ ನಿಫ್ಟಿ 150 ಪಾಯಿಂಟ್ಸ್ ರಿಕವರಿನ ಕಾಣ್ತು. ಆ ರಿಕವರಿ ದಿನದ ಕೊನೆವರೆಗೆ ಸಸ್ಟೇನ್ ಆಗಿ ನಿಫ್ಟಿ ಎಂಡ್ ಆಫ್ ದ ಡೇ 24,700 ಮೇಲೆ ಕ್ಲೋಸಿಂಗ್ ನ ಕಾಣ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾನೆ ಇದ್ವಿ. ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಏನಾದ್ರು 68 ಮೇಲೆ ಸೆಷನ್ ಆಗಕ್ಕೆ ಶುರು ಆದ್ರೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗುತ್ತೆ. ಅದ್ರ ಜೊತೆ ಬ್ರೆಂಟ್ ಕ್ರೂಡ್ ಆಯಿಲ್ ಹೆಚ್ಚಾಗ್ತಾ ಹೋದ್ರೆ ಅದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ, ಅದ್ರ ಜೊತೆಗೆ ಇಂಡಿಯನ್ ಮಾರ್ಕೆಟ್ಗೂ ಅಂತ. ಸೊ ಇಲ್ಲಿ ನಿನ್ನೆ ದಿನದಿಂದನೇ ಬ್ರೆಂಟ್ ಕ್ರೂಡ್ ಆಯಿಲ್ 68 ಮೇಲೆ ಬಂದಿತ್ತು. ಅದಾದ್ಮೇಲೆ ಇವತ್ತಿನ ದಿನ ಬ್ರೆಂಟ್ ಕ್ರೂಡ್ ಆಯಿಲ್ 76ರವರೆಗೆ ಹೋಗಿತ್ತು. ಅದ ಕಾರಣ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಓಪನಿಂಗ್ ನೋಡಿದ್ವಿ. ಅದಾದ್ಮೇಲೆ ಇದು ಸ್ವಲ್ಪ ಕೂಲ್ ಡೌನ್ ಆಗ್ತಾ 74 ಕೆಳಗಡೆ ಇರೋ ಸಲುವಾಗಿ ಸ್ವಲ್ಪ ನಾವು ರಿಕವರಿನ ಕೂಡ ನೋಡಿದ್ವಿ. ಇದ್ರ ಜೊತೆಗೆ ನಾವು US ಮಾರ್ಕೆಟ್ ಅಲ್ಲಿ ಬಂದ್ರೆ US ಮಾರ್ಕೆಟ್ ಅಲ್ಲಿ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ ಅಲ್ಲಿ ಬೆಳಿಗ್ಗೆ 6 to 8 o'clock ವರೆಗೂ ಕರೆಕ್ಷನ್ ಕಂಡಿತ್ತು. ಅಲ್ಲಿ ಕೂಡ ಸ್ವಲ್ಪ ರಿಕವರಿನ ಕಂಡಿದೆ. ಸೊ ಇಲ್ಲಿಂದ ನಾವು ಬರೋ ವಾರದಲ್ಲಿ 16 ಜೂನ್ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗ್ಬೋದು ಅಂತ ಅನಲೈಸಿಸ್ ನಾನು ಭಾನುವಾರ ದಿನ ತಗೊಂಡ್ ಬರ್ತೀನಿ. ಏತಕ್ಕಂತಂದ್ರೆ ಇಲ್ಲಿಂದ ಇವತ್ತಿನ ದಿನ US ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಹಾಗೂ ಇಸ್ರೇಲ್ ಇರಾನ್ ಮಧ್ಯೆ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಇದೇನಾದ್ರೂ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಯಾವ ರೀತಿ ಕಮೆಂಟ್ರಿಗಳು ಬರ್ತಾವೆ ಎರಡು ದೇಶದ ಕಡೆಯಿಂದ ಅಂತ ತಿಳ್ಕೊಂಡು ನಾವು ಸೋಮವಾರ ಹಾಗೂ ಬರೋ ದಿನಗಳಲ್ಲಿ ಯಾವ ರೀತಿ ಪೊಸಿಷನ್ಸ್ ನ ತಗೋಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ನೀವು ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.